ಒಡಿಶಾದ ಕಡಲ ತೀರದಲ್ಲಿ ಡ್ರೋನ್ ಕಿಲ್ಲರ್ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ. ಸ್ವದೇಶಿ ನಿರ್ಮಿತ ಡ್ರೋನ್ ಕಿಲ್ಲರ್ ಪ್ರಯೋಗವನ್ನ ಮಾಡಿದೆ ಭಾರತ. ಈ ಡ್ರೋನ್ ಕಿಲ್ಲರ್ಗೆ ಭಾರ್ಗವ ಅಸ್ತ್ರ ಅಂತ ನಾಮಕರಣ ಮಾಡಲಾಗಿದೆ. ಪಾಕ್ನಿಂದ ಡ್ರೋನ್ ದಾಳಿ ಹಿನ್ನೆಲೆ ಡ್ರೋನ್ ಕಿಲ್ಲರ್ ಪರೀಕ್ಷೆಯನ್ನ ನಡೆಸಲಾಗಿದೆ. ಪಾಕಿಸ್ತಾನದ ದಾಳಿಯನ್ನ ಹಿಮ್ಮೆಟ್ಟಿಸೋಕೆ ಪ್ರಯೋಗ ಮಾಡಿರುವಂತಹ ಈ ಅಸ್ತ್ರಕ್ಕೆ ಭಾರ್ಗವ ಅಸ್ತ್ರ ಅಂತ ಹೇಳಿ ನಾಮಕರಣವನ್ನ ಮಾಡಲಾಗಿದೆ. ಟರ್ಕಿಯ ಲೋ ಕಾಸ್ಟ್ ಡ್ರೋನ್ಗಳನ್ನ ನಾವು ಹೊಡೆದುರುಳಿಸಿದ್ದು ನಮ್ಮ S-400 ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಬಳಸಿ. ಆದ್ರೆ ಈಗ ಆ ಡ್ರೋನ್ಗಳನ್ನ ಕೊಲ್ಲೋಕೆ ಅಂತಾನೆ ಭಾರ್ಗವ ಅಸ್ತ್ರ ತಯಾರಾಗಿದೆ. ಇದರ ವಿಶೇಷತೆಯನ್ನ ತಿಳಿಸ್ತಾ ಹೋಗಬಹುದಾ ಅಂತ ಹೇಳಿ. ಹೌದು ವಿದೇಶಿ, ಈಗ ಭಾರತಕ್ಕೆ ಡ್ರೋನ್ಗಳನ್ನು ಹೊಡೆದುಳಿಸುವಂತ ಅಸ್ತ್ರದ ಅಗತ್ಯತೆ ಜರೂರತ್ತು ಹಿಂದೆಂದಿಗಿಂತಲೂ ಬಹಳ ಹೆಚ್ಚಾಗಿದೆ. ಈ ಯಾಕೆಂತಂದ್ರೆ ಇತ್ತೀಚೆಗೆ ಪಾಕಿಸ್ತಾನ ಭಾರತದ ಮೇಲೆ ಒಂದೇ ರಾತ್ರಿನಲ್ಲಿ 300ರಿಂದ 400 ಡ್ರೋನ್ಗಳ ದಾಳಿಯನ್ನು ನಡೆಸಿತ್ತು. ಅವೆಲ್ಲವನ್ನು ಕೂಡ ನಮ್ಮ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಳಸಿ ಭಾರತೀಯ ಸೇನೆಯಿಂದ ವಾಯುಪಡೆಯಿಂದ ಹೊಡೆದುಳಿಸುವಂತ ಕೆಲಸವನ್ನ ಭಾರತ ಯಶಸ್ವಿಯಾಗಿ ಮಾಡಿದೆ. ಆದ್ರೆ ಮುಂದೆಯೂ ಕೂಡ ಭಾರತದಿಂದ ಇದೇ ರೀತಿಗೆ ಡ್ರೋನ್ಗಳ ದಾಳಿ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಶತ್ರು ರಾಷ್ಟ್ರದ ಡ್ರೋನ್ಗಳನ್ನ ಹೊಡೆದುಳಿಸ್ತಕ್ಕಂತ ಕೆಲಸವನ್ನ ಭಾರತ ಮಾಡಲೇಬೇಕಾಗಿದೆ. ಈ ಕಾರಣಕ್ಕಾಗಿಯೇ ಡ್ರೋನ್ಗಳನ್ನು ಹೊಡೆದುಳಿಸುವಂತಹ ಕಿಲ್ಲರ್ ಡ್ರೋನ್ ಅನ್ನ ಇವತ್ತು ಭಾರತ ಪ್ರಯೋಗವನ್ನ ಮಾಡಿದೆ. ಒರಿಸ್ಸಾದ ಗೋಪಾಲ್ಪುರದ ಕಡಲ ತೀರದಲ್ಲಿ ಕಿಲ್ಲರ್ ಡ್ರೋನ್ ಅನ್ನ ಭಾರತ ಪ್ರಯೋಗಿಸಿದೆ. ಇದಕ್ಕೆ ಮುಖ್ಯವಾಗಿ ಭಾರ್ಗವ ಅಸ್ತ್ರ ಅಂತೇಳಿ ಭಾರತ ಹೆಸರನ್ನ ಇಟ್ಟಿದೆ. ಈ ಒಂದು ಭಾರ್ಗವ ಅಸ್ತ್ರದ ಮೂಲಕವೇ ಡ್ರೋನ್ಗಳನ್ನ ಹೊಡೆದುಳಿಸಲಾಗುತ್ತೆ. ಇದನ್ನ ಒಂದು ಖಾಸಗಿ ಕಂಪನಿ ಒಂದು ಡೆವಲಪ್ ಮಾಡಿದೆ. ಅದನ್ನ ಈಗ ಪ್ರಯೋಗವನ್ನ ಮಾಡಲಾಗಿದೆ. ಇದು ಡ್ರೋನ್ಗಳನ್ನ ಹೊಡೆದುಳಿಸುತ್ತಾ ಹೇಗೆ, ಇದರ ಶಕ್ತಿ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನ ಪರೀಕ್ಷೆ ಮಾಡಲಾಗಿದೆ. ಬಹುತೇಕ ಇದು ಡ್ರೋನ್ಗಳನ್ನ ಹೊಡೆದುಳಿಸುವಲ್ಲಿ ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಈಗ ಪರೀಕ್ಷೆಯ ನಂತರ ಭಾರತದ ಅಧಿಕಾರಿಗಳಿಗೂ ಕೂಡ ಬಂದಿದೆ. ಮುಂದೆ ಇದನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸಲಾಗುತ್ತೆ. ಈಗ ಈ ಭಾರ್ಗವ ಅಸ್ತ್ರದ ಮೂಲಕವೂ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಆಗ್ಬೋದು ಅಥವಾ ಚೀನಾ ಆಗ್ಬೋದು ಯಾವುದೇ ಡ್ರೋನ್ ದಾಳಿಯನ್ನ ಭಾರತದ ವಿರುದ್ಧ ನಡೆಸಿದ್ರು ಕೂಡ ಅವುಗಳನ್ನ ಹೊಡೆದುಳಿಸಲಿಕ್ಕೆ ಇದನ್ನು ಕೂಡ ಬಳಸಿಕೊಳ್ಳಲಾಗುತ್ತೆ. ಇದರ ಜೊತೆಗೆ ಈಗಾಗಲೇ ಭಾರತದ ಬಳಿ 4 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇವೆ, ಅವುಗಳನ್ನು ಕೂಡ ಬಳಸಿಕೊಳ್ಳಲಾಗುತ್ತೆ. ಜೊತೆಗೆ ಸೇನೆಯ ಬಳಿ ಕೂಡ ಡ್ರೋನ್ಗಳನ್ನು ಹೊಡೆದುಳಿಸ್ತಕ್ಕಂತಹ ಬೇರೆ ಬೇರೆ ಸಿಸ್ಟಮ್ಗಳು ಕೂಡ ಇವೆ, ಅವೆಲ್ಲವನ್ನು ಕೂಡ ಬಳಸಿಕೊಳ್ಳಲಾಗುತ್ತೆ. ಅವುಗಳ ಜೊತೆಗೆ ಈಗ ಹೊಸ ಅಸ್ತ್ರವನ್ನು ಕೂಡ ಭಾರತದ ಸೇನೆಗೆ ವಾಯುಪಡೆಗೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಈಗ ಆಂಟಿ ಡ್ರೋನ್ ಸಿಸ್ಟಮ್ ಆಗಿ ಈ ಭಾರ್ಗವ ಅಸ್ತ್ರವನ್ನು ಕೂಡ ಇವತ್ತು ಭಾರತ ಪರೀಕ್ಷೆಯನ್ನ ನಡೆಸಿದೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.